ಸೊ ನಿಮ್ಮ ಭಾಷೆಯಲ್ಲಿ ನೀವೇನಂತಾರೆ ಹೇಳ್ರಿ. ದಿನಿ ಹಾಲು ಫ್ರಮ್ KMF. ಸೊ ಹಾಲು ಬಾಯ್ಲ್ ಆಯ್ತು ಇವಾಗ. ಸಾಸಿವೆ ಕಾಳಿನಷ್ಟು ಆದರೂ ನಂಬಿಕೆ ಇಟ್ಟು ನೋಡ್ರಿ. ಹೆಲೋ ಗಾಯ್ಸ್, ಗುಡ್ ಈವ್ನಿಂಗ್. ಇಟ್ಸ್ ರೈನಿಂಗ್, ಡ್ರಿಸ್ಲಿಂಗ್ ಇಟ್ ಸೀಮ್ಸ್. ಸೊ ಸಾಯಂಕಾಲ ಆಗಿದೆ, ಮಳೆ ಬರ್ತಿದೆ. ಆ್ಯಂಡ್ ಸಾಯಂಕಾಲ ಮಳೆ ಅಂದರೆ ನೆನಪಾಗೋದೇ ಚಾಯ್. ಸೊ ಗಾಯ್ಸ್, ಬನ್ನಿ ಬಿಸಿ ಬಿಸಿಯಾದ ಮಸಾಲ ಚಾಯ್ ಮಾಡಿ ವಿಲ್ ಹ್ಯಾವ್ ಇಟ್. ಸೊ ಕಮ್ ಗಾಯ್ಸ್, ವಿಲ್ ಡೂ ಚಾಯ್. ಸೊ ಗಾಯ್ಸ್, ಚಹಾ ಮಾಡಮ್ ಬರ್ರಿ. ಚಾಯ್. ಸೊ ನಾವು ಬೇಸಿಕಲಿ ನಮ್ಮ ಭಾಷೆಯಲ್ಲಿ ಚಾಯ್ ಅಂತೀವಿ, ಚಾ ಅಂತೀವಿ. ಚಾಯ್ ಕೂಡ ಅಲ್ಲ, ಚಾ. ಸೊ ನಿಮ್ಮ ಭಾಷೆಯಲ್ಲಿ ನೀವೇನಂತಾರೆ ಹೇಳ್ರಿ. ಸೊ ಇಲ್ಲಿ ಚಾ ಪುಡಿ ಅದ, ಮತ್ತಿದು ಸಕ್ರೆ ಅದ, ಇದು ಶುಂಠಿ, ಅಲ್ಲ, ಇದು ಚಕ್ಕೆ ಅದ, ಆ್ಯಂಡ್ ಇದು ಇಲಾಚಿ. ನಮ್ಮ ಸ್ಟೈಲು ಮಸಾಲ ಚಾ ಮಾಡಮ್ ಬರ್ರಿ. ಸೊ ಗಾಯ್ಸ್, ಗ್ಯಾಸ್ ಆನ್ ಮಾಡಿ ಇವಾಗ ಹಾಲು ಇಕ್ಕೊಂಡ. ಸೊ ನಾನು ಹಾಲು ನಮ್ಮ ಕರ್ನಾಟಕದ್ದು ನಂದಿನಿ ಹಾಲು ತೊಗೊಂಬಂದೀನಿ. ಸೊ ಕರ್ನಾಟಕದ ನಂದಿನಿ ಹಾಲು ಫ್ರಮ್ KMF. ಒಂದೇ ಕಪ್ ಮಾಡ್ಲತ್ತಿರಲ್ಲ, ಅದಕ್ಕೆ ಜಾಸ್ತಿ ತೊಗೊಂಡಿಲ್ಲ. ಸೊ ಗೈಸ್, ನಾನು ಹಾಲು ಫಸ್ಟು ಬಾಯ್ಲ್ ಮಾಡ್ಕೊಳ್ತೀನಿ. ಹಾಲು ಬಾಯ್ಲ್ ಮಾಡಿಕೊಂಡು ಆಮೇಲೆ ಬೇರೆ ಪಾತ್ರೆಯಲ್ಲಿ ಡಿಕಾಷನ್ ಮಾಡಿಕೊಂಡು, ಲೈಕ್ ಡಿಕಾಷನ್ ರೆಡಿ ಮಾಡಿಕೊಂಡು ಅದರಲ್ಲಿ ಈ ಹಾಲು ಹಾಕ್ತೀನಿ. ಸೊ ಅವಾಗ ಟೀಗೆ ನಾನು ಜಾಸ್ತಿ ಆ್ಯಕ್ಚುಲಿ ಬಾಯ್ಲ್ ಮಾಡಲ್ಲ. ಸೊ ಜಾಸ್ತಿ ಬಾಯ್ಲ್ ಮಾಡಿದ್ರೆ ದಟ್ ವಿಲ್ ಲೀಡ್ ಟು ಆ್ಯಸಿಡ್ ರಿಫ್ಲೆಕ್ಸ್ ಆಗ್ತದೆ, ಯಾಕೆ ಅಸಿಡಿಟಿ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ. ಸೊ ಆ ಕಾರಣಕ್ಕಾಗಿ ವಿತೌಟ್ ಬಾಯ್ಲಿಂಗ್ ಸೋ ಮಚ್, ಐ ಆಮ್ ಜಸ್ಟ್ ಡೂಯಿಂಗ್ ಟೀ ನೌ. ಸೊ ಹಾಲು ಬಾಯ್ಲ್ ಆಯ್ತು ಇವಾಗ. ಸೊ ಇವಾಗ ನಾನು ಬೇರೆ ಪಾತ್ರೆ ಒಳಗೆ ಡಿಕಾಷನ್ ರೆಡಿ ಮಾಡ್ಕೊಳ್ತೀನಿ. ಚಹಾ ಪುಡಿ ಎಷ್ಟಾಗಲಿ 1.5 ಸಾಕದ, ಮತ್ತು ಸಕ್ಕರೆ 2 ಸ್ಪೂನ್ ಸಾಕು. ಜಾಸ್ತಿ ಸ್ವೀಟ್ ನಮಗೆ ಇಷ್ಟ ಆಗಲ್ಲ. ಸೊ ಇದು ಅಲ್ಲ, ಇದು ಚಕ್ಕೆ ಮತ್ತು ಇಲಾಚಿ. ಸೊ ಇದು ಬಾಯ್ಲ್ ಆಗಲಿ. ಸೊ ಇವಾಗ ಡಿಕಾಷನ್ ರೆಡಿ ಆಯಿತು. ಸೊ ಇದ್ರಲ್ಲಿ ನಾನು ಇವಾಗ ಹಾಲು ಹಾಕೋತೀನಿ. ಹಾಲು ಹಾಕ್ಕೊಂಡು ನನ್ನ ಟೀ ರೆಡಿ ಆಗ್ತದೆ.
ಟೀ ರೆಡಿ ಆಗಿದೆ, ಚಾ ರೆಡಿ ಆಗ್ಯದ, ಕುಡಿಯಂ ಬರ್ರಿ. ಸಾಯಂಕಾಲ ಆಗದ ಟೈಮು. ಚಾ ಮತ್ತು ರಸ್ಕ್, ಚಾ ಮತ್ತು ರಸ್ಕ್ ಕಾಂಬಿನೇಷನ್ ಸೂಪರ್ ಆಗಿರ್ತದ. ಸೊ ಲೆಟ್ಸ್ ಹ್ಯಾವ್ ಇಟ್. ಸ್ವಲ್ಪ ಮಾತಾಡೋಣ ಬನ್ನಿ. ಲೆಟ್ಸ್ ಟಾಕ್. ಸೊ ಗಾಯ್ಸ್, ಹೌ ಇಸ್ ಲೈಫ್ ಗೋಯಿಂಗ್ ಆನ್? ಹೆಂಗಿದೆ ಜೀವನ? ಜೀವನದಲ್ಲಿ ಅನೇಕ ಏಳು ಬೀಳು, ಕಷ್ಟ ನಷ್ಟ, ಸುಖ ದುಃಖ ಎಲ್ಲನೂ ಇದೆ. ಎಲ್ಲನೂ ಅನುಸರಿಸಿಕೊಂಡು ಹೋದ್ರೇ ಜೀವನ. ಏನಂತೀರ? ಆ್ಯಂಡ್ ನಾನು ನೋಡಿದ ಪ್ರಕಾರ ಎಷ್ಟೋ ಜನರಿಗೆ ದೇವರ ಮೇಲೆ ನಂಬಿಕೆ ಅನ್ನೋದೇ ಇಲ್ಲ. ದೇ ಡೋಂಟ್ ಹ್ಯಾವ್ ಫೇತ್ ಇನ್ ಗಾಡ್. ಬಟ್ ವೈ? ದೇವರ ಮೇಲೆ ಒಂದು ಸ್ವಲ್ಪ ಆದರೂ, ಸಾಸಿವೆ ಕಾಳಿನಷ್ಟಾದರೂ ನಂಬಿಕೆ ಇಟ್ಟು ನೋಡ್ರಿ, ದೇವರು ನಮಗೆ ಪ್ರತಿಯೊಂದು ವಿಷಯದಲ್ಲಿ ಬಹಳಷ್ಟು ಸಪೋರ್ಟ್, ಸಹಾಯ ಮಾಡ್ತಾರೆ. ಲೈಕ್ ಐ ಹ್ಯಾವ್ ಸೋ ಮೆನಿ ಎಕ್ಸ್ಪೀರಿಯನ್ಸಸ್. ನನಗೆ ಜಾಸ್ತಿ ಅನುಭವ ಇದೆ. So guys, trust in the Lord, trust the process, trust Him completely. ಆಚೆ ಇಟ್ ಈಸ್ ರೈನಿಂಗ್. ತುಂಬ ಚೆನ್ನಾಗಿದೆ ವೆದರ್ ಆ್ಯಕ್ಚುಲಿ. ಆ್ಯಂಡ್ ನಾನು ಟೀ ಮತ್ತು ರಸ್ಕ್ ತಿಂತಿದ್ದೀನಿ. ಇಟ್ ಈಸ್ ಕೈಂಡ್ ಆಫ್ ವೆರಿ ಗುಡ್ ಕಾಂಬಿನೇಷನ್ ಅಲ್ಲ. ಆ್ಯಕ್ಚುಲಿ ಐ ಸ್ಲೆಪ್ಟ್ ಫಾರ್ ಸಮ್ ಟೈಮ್. ಮಧ್ಯಾಹ್ನದ ಸಮಯದಲ್ಲಿ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ದೆ. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಟೀ ಮತ್ತು ರಸ್ಕ್ ತಿಂತಿದ್ದೀನಿ, ಟೀ ಕುಡಿತಿದ್ದೀನಿ. ಆ್ಯಂಡ್ ಇಟ್ಸ್ ರೈನಿಂಗ್. ಸೊ ಲೈಕ್ ಸ್ಲೋ ಲಿವಿಂಗ್, ಪೀಸ್ಫುಲ್, ಆರಾಮಾಗಿದೆ. ಥ್ಯಾಂಕಿಂಗ್ ಲಾರ್ಡ್ ಫಾರ್ ದಿಸ್ ಬ್ಯೂಟಿಫುಲ್ ಥಿಂಗ್ಸ್. ಬಿಕಾಸ್ we have to enjoy and experience all the small things which Lord has given to us ಅಲ್ಲ. ಬಿಕಾಸ್ ನಾವು ತುಂಬಾ ಓವರ್ ಥಿಂಕಿಂಗ್ ಮಾಡ್ತೀವಿ. ಆ್ಯಂಡ್ ನಮ್ಮ ಸುತ್ತಮುತ್ತನೇ ಎಷ್ಟೋ ಒಂದು ಥಿಂಗ್ಸ್ಗಳೆಲ್ಲ ಲೈಕ್ ವಿ ಹ್ಯಾವ್ ಟು ಎಂಜಾಯ್ ಇಟ್. ಸೊ ಗೈಸ್, ದೇವರು ನಮ್ಮ ಜೀವನ ತುಂಬ ಚೆನ್ನಾಗಿ ಮಾಡಿದ್ದಕ್ಕಾಗಿ ಪ್ರತಿದಿನ ದೇವರಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ನಮ್ಮ ಜೀವನ ಇಷ್ಟು ಚೆನ್ನಾಗಿ ರೂಪಿಸಿದಾರಲ್ಲ. ಸೊ ಅದಕ್ಕೆ ವಿ ಶುಡ್ ಥ್ಯಾಂಕ್ ಲಾರ್ಡ್ ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಅಲ್ಲ. ಸೊ ಗೈಸ್, ಇವತ್ತಿನ ಟೀ ಜೊತೆ ಒಂದು ಸ್ವಲ್ಪ ಮಾತುಗಳು. ಐ ಹೋಪ್ ಇದು ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಸೊ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಈಚ್ ಅದರ್.